ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಟ ದರ್ಶನ್ ಒಳಿತಿಗಾಗಿ ಸಹೋದರಿ ಪತಿ ಪೂಜೆ ಮಾಡ್ತಾ ಇದ್ದಾರಂತೆ. ನಟ ದರ್ಶನ್ ಸಹೋದರಿ ದಿವ್ಯಾ ಪತಿ ಮಂಜುನಾಥ್ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಕಾರವಾರದ ಕೈಗಾದಲ್ಲಿರುವಂತಹ ಶನೇಶ್ವರ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಕೊಲೆ ಪ್ರಕರಣದಿಂದ ದರ್ಶನ್ ಮುಕ್ತರಾಗಬೇಕು ಅಂತ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಭಾಮೈದನ ಹೆಸರಿನಲ್ಲಿ ನವಗ್ರಹ ಶನಿ ಶಾಂತಿ ಈ ಥರದೆಲ್ಲ ಬೇರೆ ಬೇರೆ ಹೋಮಗಳನ್ನು ಮಾಡಿಸಿದ್ದಾರೆ. ಆ ಹೋಮಗಳಿರಲಿ, ಇದಕ್ಕಿಂತ ಹೆಚ್ಚಾಗಿ ನೀವುಗಳು ಪೂಜೆ ಮಾಡೋ ಬದಲಾಗಿ ತೀರ್ಕೊಂಡ್ರ ರೇಣುಕಾಸ್ವಾಮಿ ಅವ್ರ ಮನೆಗೆ ಹೋಗಿ ಅವ್ರು ಹೇಗಿದ್ದಾರೆ ಏನು ಕತೆ ಅಂತ ಕೇಳ್ಕೊಂಡಿದ್ರು ಸಾಕಾಗಿರೋದು. ಅಷ್ಟು ಮಾಡಿದ್ರು ಸಾಕಾಗಿರೋದು. ಮಾನವೀಯತೆ ಇದೆ ಅಂತ ಅನ್ಕೋಬೋದಾಗಿ ಅದು ನೀವು ಪೂಜೆ ಮಾಡಿ ಯಾರು ಬೇಡ ಅಂದಿಲ್ಲ. ಆಯ್ತು, ಅವ್ರು ಹೊರಗೆ ಬರಲಿ, ಇನ್ನೊಂದೇನೋ ಶನಿ ಪೂಜೆನೋ ಶಾಂತಿನೋ ಇನ್ನೊಂದು ಹೋಮನೋ ದೊಡ್ಡ ಹೋಮನೇ ಮಾಡಿಸಿ. ಅದ್ರ ಜೊತೆಗೆ ಪಾಪ ಅಮಾಯಕ ರೇಣುಕಾಸ್ವಾಮಿ ನಿಮ್ಮ ಅಣ್ಣನಿಗೋ ನಿಮ್ಮ ತಮ್ಮಂಗೋ ನಿಮ್ಮ ಭಾವನಿಗೋ ಫ್ಯಾನು, ಬೇರೆ ಯಾರು ಅಲ್ಲ ರೀ, ದ್ವೇಷಿ ಅಲ್ಲ, ಫ್ಯಾನು. ಕೊಲೆ ಮಾಡಿದಿರಲ್ವಾ, ಅವ್ರ ಮನೆಗಾದರೂ ಹೋಗಿ ಸಾಂತ್ವನ ಹೇಳಿ, ಆಯ್ತಮ್ಮ ತಪ್ಪಾಯಿತು, ನೀವು ಕಷ್ಟದಲ್ಲಿದ್ದೀರಿ, ತಗೊಳ್ಳಿ ಪರಿಹಾರ ಅಂತ ಒಂದಷ್ಟು ಕೊಟ್ಟು ಬಂದಿದ್ದರು, ನೆನೆಸ್ಕೊಂತ ಇದ್ರು ಅವರು. ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಟ ದರ್ಶನ್ ಒಳಿತಿಗಾಗಿ ಸಹೋದರಿ ಪತಿ ಪೂಜೆ ಮಾಡ್ತಾ ಇದ್ದಾರಂತೆ. ನಟ ದರ್ಶನ್ ಸಹೋದರಿ ದಿವ್ಯಾ ಪತಿ ಮಂಜುನಾಥ್ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಕಾರವಾರದ ಕೈಗಾದಲ್ಲಿರುವಂತಹ ಶನೇಶ್ವರ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಕೊಲೆ ಪ್ರಕರಣದಿಂದ ದರ್ಶನ್ ಮುಕ್ತರಾಗಬೇಕು ಅಂತ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಭಾಮೈದನ ಹೆಸರಿನಲ್ಲಿ ನವಗ್ರಹ ಶನಿ ಶಾಂತಿ ಈ ಥರದೆಲ್ಲ ಬೇರೆ ಬೇರೆ ಹೋಮಗಳನ್ನು ಮಾಡಿಸಿದ್ದಾರೆ. ಆ ಹೋಮಗಳಿರಲಿ, ಇದಕ್ಕಿಂತ ಹೆಚ್ಚಾಗಿ ನೀವುಗಳು ಪೂಜೆ ಮಾಡೋ ಬದಲಾಗಿ ತೀರ್ಕೊಂಡ್ರ ರೇಣುಕಾಸ್ವಾಮಿ ಅವ್ರ ಮನೆಗೆ ಹೋಗಿ ಅವ್ರು ಹೇಗಿದ್ದಾರೆ ಏನು ಕತೆ ಅಂತ ಕೇಳ್ಕೊಂಡಿದ್ರು ಸಾಕಾಗಿರೋದು. ಅಷ್ಟು ಮಾಡಿದ್ರು ಸಾಕಾಗಿರೋದು. ಮಾನವೀಯತೆ ಇದೆ ಅಂತ ಅನ್ಕೋಬೋದಾಗಿ ಅದು ನೀವು ಪೂಜೆ ಮಾಡಿ ಯಾರು ಬೇಡ ಅಂದಿಲ್ಲ. ಆಯ್ತು, ಅವ್ರು ಹೊರಗೆ ಬರಲಿ, ಇನ್ನೊಂದೇನೋ ಶನಿ ಪೂಜೆನೋ ಶಾಂತಿನೋ ಇನ್ನೊಂದು ಹೋಮನೋ ದೊಡ್ಡ ಹೋಮನೇ ಮಾಡಿಸಿ. ಅದ್ರ ಜೊತೆಗೆ ಪಾಪ ಅಮಾಯಕ ರೇಣುಕಾಸ್ವಾಮಿ ನಿಮ್ಮ ಅಣ್ಣನಿಗೋ ನಿಮ್ಮ ತಮ್ಮಂಗೋ ನಿಮ್ಮ ಭಾವನಿಗೋ ಫ್ಯಾನು, ಬೇರೆ ಯಾರು ಅಲ್ಲ ರೀ, ದ್ವೇಷಿ ಅಲ್ಲ, ಫ್ಯಾನು. ಕೊಲೆ ಮಾಡಿದಿರಲ್ವಾ, ಅವ್ರ ಮನೆಗಾದರೂ ಹೋಗಿ ಸಾಂತ್ವನ ಹೇಳಿ, ಆಯ್ತಮ್ಮ ತಪ್ಪಾಯಿತು, ನೀವು ಕಷ್ಟದಲ್ಲಿದ್ದೀರಿ, ತಗೊಳ್ಳಿ ಪರಿಹಾರ ಅಂತ ಒಂದಷ್ಟು ಕೊಟ್ಟು ಬಂದಿದ್ದರು, ನೆನೆಸ್ಕೊಂತ ಇದ್ರು ಅವರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.